ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಅತಿ ಚಿಕ್ಕದಾದ ಒಂದು ಹನುಮಾನ್ ಶಕ್ತಿಶಾಲಿಯಾದ ಮಂತ್ರದ ಕುರಿತಾಗಿ ತಿಳಿಸ್ತಾ ಇದ್ದೀನಿ. ಯಾರು ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಈ ಒಂದು ಹನುಮಾನ್ ಮಂತ್ರವನ್ನು ಪ್ರತಿ ಶನಿವಾರ ಆಗಿರ್ಬೋದು ಅಥವಾ ಮಂಗಳವಾರ ಆಗಿರ್ಬೋದು ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಚಿಕ್ಕ ಮಂತ್ರವನ್ನು ಪಠಿಸೋದ್ರಿಂದ ಹನುಮಾನನ ಅಂದರೆ ಆಂಜನೇಯನ ಕೃಪಾಶೀರ್ವಾದ ಸದಾ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಯಾರು ಸಾಡೆ ಸಾತಿಯಾಗಿರ್ಬೋದು ಅಥವಾ ಶನಿಯ ಒಂದು ದೋಷಕ್ಕೆ ಒಳಗಾಗಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಿರ್ತಾರಲ್ಲ, ಅವರು ತಪ್ಪದೇ ಈ ಒಂದು ಮಂತ್ರವನ್ನು ಪ್ರತಿದಿನ ಆಗಿರ್ಬೋದು ಅಥವಾ ಶನಿವಾರ ಅಥವಾ ಮಂಗಳವಾರ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಅಥವಾ ಆಂಜನೇಯನ ಒಂದು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಒಂದು ಶನಿ ದೋಷ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಚಿಕ್ಕದಾದ ಮಂತ್ರವನ್ನು ತಪ್ಪದೇ ಪಠಿಸಿ. ಆ ಒಂದು ಮಂತ್ರ ಓಂ ರೀಂ ಹರಿಮರ್ಕಟಾಯ ನಮಃ. ಈ ರೀತಿ ಅತಿ ಸರಳವಾಗಿರುವಂಥ ಈ ಒಂದು ಮಂತ್ರವನ್ನು ಸಾಧ್ಯವಾದರೆ 1 ಬಾರಿ 3 ಬಾರಿ ಅಥವಾ 108 ಸಾರಿ ಪಠಿಸೋದ್ರಿಂದ ನಮ್ಮ ಒಂದು ಎಷ್ಟೋ ಕಷ್ಟಗಳು ಕಳೆಯುತ್ತವೆ. ಹಾಗೆ ನಾವು ಯಾವುದೇ ಒಂದು ಬೇಡಿಕೆ ಕೋರಿಕೆಯನ್ನು ಇಟ್ಟುಕೊಂಡು ಈ ರೀತಿಯಾಗಿ ಆ ಒಂದು ಆಂಜನೇಯನಿಗೆ ದೀಪವನ್ನು ಬೆಳಗಿಸಿ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಒಂದು ಕೋರಿಕೆಗಳು ಆದಷ್ಟು ಶೀಘ್ರವಾಗಿ ಈಡೇರುತ್ತವೆ ಅಂತಲೇ ಹೇಳ್ಬೋದು. ಆದರೆ ಶ್ರದ್ಧಾ ಭಕ್ತಿ ಮುಖ್ಯ ಅಲ್ವಾ? ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಮಂತ್ರವನ್ನು ಹನುಮಾನ್ ಮುಂದೆ ಹೇಳಿ ನಿಮ್ಮ ಒಂದು ಕಷ್ಟಗಳು ಕಳೆಯುತ್ತವೆ ಅಂತಲೇ ಹೇಳ್ಬೋದು.